ಅಪರಾಧ ನಡೆದಾಗ ಇಡೀ ಸಮಾಜವೇ ಆಕ್ರೋಶದಿಂದ ಕುದಿಯುತ್ತೆ. ಕಣ್ಣಿಗೆ ಕಣ್ಣು, ರಕ್ತಕ್ಕೆ ರಕ್ತ ಎಂಬಂತೆ ನ್ಯಾಯಕ್ಕಾಗಿ ಇಡೀ ಜನ ಸಮೂಹ ಬೀದಿಗೆ ಇಳಿಯುತ್ತೆ. ಪಶ್ಚಿಮ ಬಂಗಾಳದ ಬಾರಾಯಿಪುರ್ ಜಿಲ್ಲೆಯಲ್ಲಿ ನಡೆದಿದ್ದು ಇದೆ. ಒಂದು ಅಪ್ರಾಪ್ತ ಹೆಣ್ಣು ಮಗಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಇಡೀ ದೇಶದ ಜನಸಾಮಾನ್ಯರ ಆತ್ಮಸಾಕ್ಷಿಯನ್ನ ಬೆಚ್ಚಿ ಬೀಳಿಸಿತ್ತು. ಆದರೆ ಇಡೀ ರಕ್ತ ಸಿಕ್ತ ಕಥೆಯ ಮಧ್ಯೆ ಜಗತ್ತೇ ಬೆರಗಾಗುವಂತೆ ಮಾಡಿದ ಅತ್ಯಂತ ಮಹತ್ವದ ಭಾವನಾತ್ಮಕ ಮತ್ತು ನೈತಿಕತೆಯ ಕ್ಷಣವೊಂದು ಸೃಷ್ಟಿಯಾಗಿದೆ. ಅದು ಆ ಘೋರ ಕೃತ್ಯ ಎಸಗಿದ ಹಂತಕನ ಹೆತ್ತ ತಾಯಿಯ ಧೀಮಂತ ನಿರ್ಧಾರ. ಕಳೆದ ಶನಿವಾರ ಕರಾಳ ದಿನ. ಆ ಅಮಾಯಕ ಬಾಲಕಿ ಈತಕ್ಕಿದ್ದಂತೆ ನಾಪತ್ತೆಯಾಗಿದ್ಲು. ಆಕೆಯ ಹೆತ್ತವರು, ಆಪ್ತರು ಇಡೀ ಊರೆಲ್ಲ ಹುಡುಕಾಡಿದ್ರು. ಆಕೆ ಸಿಗಲೇ ಇಲ್ಲ. ಕೊನೆಗೆ ಸಿಕ್ಕಿತು ಒಂದು ಕೆರೆಯಲ್ಲಿ ತೇಲ್ತಾ ಇದ್ದ ಆಕೆಯ ಶವ. ಆ ಮಗುವಿನ ದೇಹದ ಮೇಲಿದ್ದ ಗಾಯದ ಗುರುತುಗಳು ನರರಾಕ್ಷಸರು ಎಸಗಿದ ಅಮಾನುಷ ಅತ್ಯಾಚಾರದ ಕಥೆಯನ್ನ ಚೀರಾಡಿ ಹೇಳ್ತಾ ಇದ್ವು. ಈ ಸುದ್ದಿ ಹರಿದಾಡ್ತಾ ಇದ್ದಂತೆ ಬಾರಾಯಿಪುರ ಹೊತ್ತಿ ಉರಿಯಿತು. ನ್ಯಾಯಕ್ಕಾಗಿ ಆಗ್ರಹಿಸಿ ನರಹಂತಕನಿಗೆ ತಕ್ಷಣವೇ ಮರಣದಂಡನೆಯಾಗಬೇಕು ಅಂತ ಸಾವಿರಾರು ಜನರು ಬೀದಿಗೆ ಇಳಿದು ಪ್ರತಿಭಟಿಸಿದ್ರು. ಇಡೀ ವಾತಾವರಣದಲ್ಲಿ ಆಕ್ರೋಶ ಮತ್ತು ಕಣ್ಣೀರು ಮಾತ್ರ ತುಂಬಿಕೊಂಡಿತ್ತು. ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿ ಈ ಘೋರ ಕೃತ್ಯದ ಮುಖ್ಯ ಸೂತ್ರಧಾರ ಪ್ರಭಾಸ್ ಮೊಂಡಲ್ ಎಂಬಾತನನ್ನ ಬಂಧಿಸಿದ್ರು. ಬುಧವಾರ ಮುಂಜಾನೆ ಇಡೀ ಜಗತ್ತು ಇನ್ನು ನಿದ್ದೆಯಿಂದ ಕಣ್ಣು ಬಿಡುವ ಮುನ್ನವೇ ಆ ಘಟನೆ ನಡೆದು ಹೋಗಿತ್ತು. ಪೊಲೀಸರು ಅಪರಾಧ ನಡೆದ ಸ್ಥಳದ ಮರು ಸೃಷ್ಟಿಗಾಗಿ ಪ್ರಭಾಸ್ ಮೊಂಡಲ್ನನ್ನ ಕರೆದುಕೊಂಡು ಹೋಗಿದ್ರು. ಬಾರಾಯಿಪುರ ಪೊಲೀಸ್ ವರಿಷ್ಠಾಧಿಕಾರಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಈ ಸಂದರ್ಭದಲ್ಲಿ ಆರೋಪಿ ಪ್ರಭಾಸ್ ಅಧಿಕಾರಿಯೊಬ್ಬರ ಸೇವಾ ಪಿಸ್ತೂಲನ್ನ ಕಿತ್ತುಕೊಂಡು ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ್ದಾನೆ. ಅಷ್ಟೇ ಅಲ್ಲದೆ ಪೊಲೀಸ್ ತಂಡದ ಮೇಲೆಯೇ ಗುಂಡಿನ ದಾಳಿ ನಡೆಸಿದ್ದಾನೆ. ಪೊಲೀಸರು ಆತ್ಮರಕ್ಷಣೆಗಾಗಿ ಪ್ರತಿಯಾಗಿ ನಡೆಸಿದ ಗುಂಡಿನ ದಾಳಿಯಲ್ಲಿ ಪ್ರಭಾಸ್ ಮೊಂಡಲ್ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಒಬ್ಬ ಅಪರಾಧಿಯ ಅಂತ್ಯ ಹೀಗೆ ಎನ್ಕೌಂಟರ್ ಮೂಲಕ ಮುಕ್ತಾಯ ಆಯಿತು. ಆದರೆ ನಿಜವಾದ ಕಣ್ಣೀರಿನ ನೈತಿಕತೆಯ ಕತೆ ಶುರುವಾಗಿದ್ದೇ ಇಲ್ಲಿಂದ. ಪ್ರಭಾಸ್ ಮೊಂಡಲ್ ಸಾವನ್ನಪ್ಪಿದ ಸುದ್ದಿಯನ್ನ ತಿಳಿಸೋದಕ್ಕೆ ಇಬ್ಬರು ಪೊಲೀಸರು ಮುಂಜಾನೆ ಆತನ ಮನೆಗೆ ತೆರಳುತ್ತಾರೆ. ಆತನ ತಾಯಿ ಸಂಧ್ಯಾ ಮೊಂಡಲ್ ಆಗ ತಾನೇ ನಿದ್ದೆಯಿಂದ ಎದ್ದು ಕಣ್ಣುಚ್ಚುತ್ತಾ ಇರ್ತಾರೆ. ಪೊಲೀಸರು ನಿಧಾನವಾಗಿ ವಿಷಯವನ್ನ ಮುಟ್ಟಿಸ್ತಾರೆ. ನಿಮ್ಮ ಮಗ ಎನ್ಕೌಂಟರ್ನಲ್ಲಿ ಮೃತಪಟ್ಟಿದ್ದಾನೆ. ನೀವು ಆಸ್ಪತ್ರೆಗೆ ಬರ್ತೀರಾ? ನಮ್ಮ ವಾಹನದಲ್ಲೇ ಕರ್ಕೊಂಡು ಹೋಗ್ತೀವಿ ಎನ್ನುತ್ತಾರೆ. ಯಾವುದೇ ತಾಯಿಗಾದ್ರೂ ತನ್ನ ಓಡಲ ಕುಡಿ ಸತ್ತ ಸುದ್ದಿ ಕೇಳಿದ್ರೆ ಜಗತ್ತೇ ಮುಳುಗಿದಂತಾಗತ್ತೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಸುದ್ದಿ ತಿಳಿದ ಸಂಧ್ಯಾ ಮೊಂಡಲ್ ಅವರ ಕಣ್ಣಲ್ಲಿ ನೀರಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಧ್ವನಿಯಲ್ಲಿ ಒಂದು ಅಲುಗಾಡದ ನೈತಿಕ ಪ್ರಜ್ಞೆ ಇತ್ತು. ಸುದ್ದಿ ಸಂಸ್ಥೆ ಎನ್ಐ ಜೊತೆ ಆ ತಾಯಿ ಆಡಿದ ಮಾತುಗಳು ಪ್ರತಿಯೊಬ್ಬರ ಎದೆಯನ್ನ ಸೀಳುವಂತಿದೆ. ಆಕೆ ಹೇಳ್ತಾರೆ, ನನ್ನ ಗಂಡನಿಗೆ ಹುಷಾರಿಲ್ಲ. ನಾನು ಆಸ್ಪತ್ರೆಗೆ ಬರುವ ಪರಿಸ್ಥಿತಿಯಲ್ಲಿಲ್ಲ. ನೀವು ಆ ಶವವನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಂದೇನು ಆಕ್ಷೇಪವಿಲ್ಲ. ನನ್ನ ಮಗ ಮಾಡಿದ ಕೆಲಸಕ್ಕೆ ಆತನಿಗೆ ಭಗವಂತ ಮತ್ತು ಕಾನೂನು ತಕ್ಕ ಶಿಕ್ಷೆಯನ್ನೇ ನೀಡಿದೆ. ನಾನು ಆತನ ಶವವನ್ನ ಸ್ವೀಕರಿಸೋದಿಲ್ಲ, ಮನೆಗೆ ತರೋದೂ ಇಲ್ಲ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಬೆಳೆಸಿದ ಮಗ ತಪ್ಪು ಹಾದಿ ಹಿಡಿದಾಗ, ಆತ ಸಮಾಜವೇ ತಲೆ ತಗ್ಗಿಸುವಂತಹ ಕಾಮುಕನಾಗಿ ಬದಲಾದಾಗ ಆ ಹೆತ್ತ ಕರುಳು ಅನುಭವಿಸುವ ನರಕ ಯಾತನೆ ಅಷ್ಟಿಷ್ಟಲ್ಲ. ಇಡೀ ಜಗತ್ತೇ ಮಗನನ್ನ ದೂಷಿಸ್ತಾ ಇರುವಾಗ ತಾಯಿ ಮಾತ್ರ ಮಗನ ಪರವಾಗಿ ನಿಲ್ತಾಳೆ ಅನ್ನೋ ನಂಬಿಕೆ ಸಮಾಜದಲ್ಲಿದೆ. ಆದರೆ ಸಂಧ್ಯಾ ಮೊಂಡಲ್ ಆ ನಂಬಿಕೆಯನ್ನ ಸುಳ್ಳಾಗಿಸಿದ್ರು. ಆಕೆ ಹೆತ್ತ ಕರುಳಿನ ಮಮಕಾರಕ್ಕಿಂತ ನೊಂದ ಆ ಅಮಾಯಕ ಹೆಣ್ಣು ಮಗಳ ನ್ಯಾಯ ದೊಡ್ಡದು ಅಂತ ಭಾವಿಸಿದ್ರು. ನನ್ನ ಮಗ ಸಮಾಜಕ್ಕೆ ಒಳ್ಳೆಯದನ್ನ ಮಾಡಿಲ್ಲ, ಆತ ಮಾಡಿದ್ದು ಮಹಾಪಾಪ. ಆ ಪಾಪದ ಶವವನ್ನ ಹೊರುವ ಶಕ್ತಿ ನನಗಿಲ್ಲ ಅಂತ ಆಕೆ ಮಗನ ಕೃತ್ಯವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ರು. রাতে পুলিশ গুলি করেছে, কারণ পুলিশের বন্দুক ছিনিয়ে নিয়ে গুলি করার চেষ্টা করে। আপনি খবর পেয়েছিলেন, জানতে পারলেন? সকালে এসেছিল দুটো পুলিশ। হ্যাঁ, দুটো পুলিশ এসছে, বলছে প্রবাস মন্ডলের মা আমি সবে উঠেছি, ঘর খুলেছি, তা বলছে আপনার তো ছেলে মারা গেছে, তা হাসপাতালে যাবেন, তাহলে আমাদের সঙ্গে চলুন, দেখতে পাবেন। তাহলে যে আমার যাওয়ার ক্ষমতা নেই, আমি যেতে পারবো না। আমার স্বামী অসুস্থ খুব। আমার স্বামী এই 83 বছর বয়স, 4 বছর বয়স, সে উঠতে পারে না বিছানা থেকে। আমার যাওয়ার ক্ষমতা নেই, আপনারা যা করবে করুন, আমার কোনো আপত্তি নেই।
এই যে আপনার ছেলে মারা গেছে বা গুলিতে পুলিশের, কি বলবেন? কি বলবো, যেরকম কর্ম করেছে সে সেরকম সাজা পেয়েছে। আচ্ছা, আর আমার কিছু তো বলার নেই। ছেলের দেহ নেবেন? না, আমি নেব না, আর আমি আনবো না, আমি কিছু করবো না। কেন কেন নেবেন না? না, নেব না, আমার সে ক্ষমতা নেই। আচ্ছা, আমি যে আনবো, ও ভালো কাজ করে মরেনি, ও যেরকম করেছে ও মরে গেছে, আমার সে সুখ শান্তি নেই, আমি আনবো না দেহ। আপনারা যা করেন করুন। পুলিশের এই কাজ নিয়ে কি বলবেন? এই যে পুলিশের বন্দুক ছিনিয়ে নেওয়ার চেষ্টা করছিল আপনার ছেলে। খারাপ কাজ করেছে, আচ্ছা, খারাপ করেছে। আর যে ঘটনা ঘটেছে, হ্যাঁ, এটা কি মনে হয় যে কিসের সাথে ও জড়িত আছে বা জড়িত নেই? দেখুন, আর এইসব কথা আমাকে জিজ্ঞাসা করবে না। আজ 5 দিন না 4 দিন ধরে খালি একই সব জিজ্ঞাসা করছে। আমি বলেছি আপনাদের যা খুশি করো, আপনাদের হাতে দিয়েছি, আপনারা যা খুশি করো, মেরে দিন, ফেলে দিন, ঝেঁকে ঝাপারে করুন, আমার আর কিছু বলার নেই। আপনার নাম? আমি কিছু বলতে পারছি না। ಈಗ ಬಾರಾಯಿಪುರ್ ಪೊಲೀಸ್ ಜಿಲ್ಲಾ ವ್ಯಾಪ್ತಿಯಲ್ಲಿ ತನಿಖೆ ಮುಂದುವರೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರನ್ನ ಬಂಧಿಸಲಾಗಿದೆ. ಈ ಇಡೀ ಕ್ರೂರ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡವನ್ನ ರಚಿಸಲಾಗಿದೆ ಅಂತ ಸಂಸದೆ ಸಾಯೋನಿ ಘೋಷ್ ತಿಳಿಸಿದ್ದಾರೆ. ಕಾನೂನು ತನ್ನ ಕೆಲಸವನ್ನ ಮಾಡ್ತಲೇ ಇರ್ತದೆ. ಆದರೆ ಹೆತ್ತ ಮಗನೇ ಆದರೂ ಆತ ಮಾಡಿದ ತಪ್ಪು ಕ್ಷಮಿಸದ ಅಪರಾಧ ಎಂದಾಗ ಆತನನ್ನ ಧೈರ್ಯವಾಗಿ ತಿರಸ್ಕರಿಸಿದ ಈ ತಾಯಿ ಸಂಧ್ಯಾ ಮಂಡಲ್ ಇಡೀ ದೇಶಕ್ಕೆ ಒಂದು ದೊಡ್ಡ ಪಾಠವಾಗಿದ್ದಾರೆ. ಮಗನ ತಪ್ಪುಗಳನ್ನು ಮುಚ್ಚಿಡುವ ಹೆತ್ತವರ ಮಧ್ಯೆ ಈ ತಾಯಿಯ ದಿಟ್ಟತನ ಮತ್ತು ನೈತಿಕ ಪ್ರಜ್ಞೆ ಸದಾ ನೆನಪಿನಲ್ಲಿ ಉಳಿಯುವಂಥದ್ದು. ಆ ನೊಂದ ಬಾಲಕಿಯ ಆತ್ಮಕ್ಕೆ ಈ ತಾಯಿಯ ನಡೆ ಒಂದು ರೀತಿಯಲ್ಲಿ ನಿಜವಾದ ಶ್ರದ್ಧಾಂಜಲಿ.